Welcome to the course on computer organization. The learning objectives of this course are basic structure of computers, machine instructions and programs, basic programming unit, basic input-output organization, the memory system, the processor and pipelining. I am going to discuss Unit 1. In this session, we are going to discuss the basic structure of computers, and the objectives of this session is to learn the basic structure of a computer, machine instructions and their executions. Before we actually start, let us review some basic concepts. What is a computer? A computer is an electronic device which accepts data, processes it, and gives back the required output. It comprises of hardware, which is the physical components like the electrical components, the electronic components, and sometimes the mechanical components what you see in the computer, like hard disk, the processor boards, the keyboard, the mouse, monitors, etc. ಅಂದರೆ ನೀವು ಕಂಪ್ಯೂಟರ್ನಲ್ಲಿ ನೋಡೋ ಅಂಥ ಬಿಡಿ ಭಾಗಗಳು ಏನಿದೆ ಅದನ್ನೆಲ್ಲ ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ಸೊ ಕಂಪ್ಯೂಟರ್ನಲ್ಲಿ ಬರುವಂಥ ಪ್ರೊಸೆಸರ್ ಬೋರ್ಡ್ ಇರ್ಬೋದು, ರ್ಯಾಮ್ ಚಿಪ್ಸ್ ಇರ್ಬೋದು, ಹಾರ್ಡ್ ಡಿಸ್ಕ್ ಇರ್ಬೋದು, ಅಥವಾ ನೀವು ಉಪಯೋಗಿಸೋಂಥ ಕೀಬೋರ್ಡ್ ಇರ್ಬೋದು, ಮೌಸ್ ಇರ್ಬೋದು, ಎಲ್ಲದನ್ನು ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಸಾಫ್ಟ್ವೇರ್. Software is a set of instructions ಅಂತೀವಿ. ಬೇಸಿಕಲಿ a set of instructions ಅನ್ನೋದು ಪ್ರೋಗ್ರಾಮ್ ಅಂತ ಕರಿತೀವಿ. Sometimes these programs have to be grouped along with other routines to make the operation of your computer system possible. ಅಂದರೆ ನಾವು ಕಂಪ್ಯೂಟರ್ನಲ್ಲಿ ಏನೇ ಕೆಲಸ ಮಾಡಿಸ್ಬೇಕು ಅಂದರೆ ಅದಕ್ಕೆ ಇನ್ಸ್ಟ್ರಕ್ಷನ್ಸ್ನ ಕೊಡಬೇಕು. ಆ ಇನ್ಸ್ಟ್ರಕ್ಷನ್ಸ್ನ ನಾವು ಒಟ್ಟಿಗೆ ಹಾಕಿದಾಗ ಅದನ್ನು ನಾವು ಪ್ರೋಗ್ರಾಮ್ ಅಂತ ಕರಿತೀವಿ. ಕೆಲವೊಮ್ಮೆ ಈ ಪ್ರೋಗ್ರಾಮ್ಗಳನ್ನ ರಿಲೇಟೆಡ್ ಆಗಿರೋಂಥದ್ದನ್ನ ಒಟ್ಟುಗೂಡಿಸಿ ನಾವು ಕಂಪ್ಯೂಟರ್ ಸಿಸ್ಟಮ್ನ ಉಪಯೋಗಕ್ಕೆ ಬಳಸ್ತೇವೆ. ಅಂಥದ್ದನ್ನ ಸಾಫ್ಟ್ವೇರ್ ಅಂತ ಕರಿತೀವಿ. Examples are your operating system, compilers, interpreters, loaders, and linkers. Now let us start with the introduction to computer organization. Computer organization describes the functions and design of various units of a digital computer. It refers to the operational units and their interconnections ಅಂತ. ಅಂದರೆ ನೀವು ನಿಮ್ಮ ಕಂಪ್ಯೂಟರ್ಗೆ ಎಲ್ಲಿಂದ ಇನ್ಪುಟ್ ತಗೊಂತೀರಾ, ಅದನ್ನು ಎಲ್ಲಿಡ್ತೀರಾ, ಅದನ್ನು ಹೇಗೆ ಪ್ರೋಸೆಸ್ ಮಾಡ್ತೀರಾ, ಆಮೇಲೆ ಅದನ್ನು ಹೇಗೆ ಹೊರಗಡೆ ಕೊಡ್ತೀರಾ ಅಂತ ಅರ್ಥ. That realize the architectural specifications ಅಂತೀವಿ. ಸೊ ಆರ್ಕಿಟೆಕ್ಚರಲ್ ಸ್ಪೆಸಿಫಿಕೇಶನ್ ಅಂತ ಅಂದಾಗ ನಿಮ್ಮ ಕಂಪ್ಯೂಟರ್ನಲ್ಲಿ ಬರ್ಬೋದಾದಂಥ ಇನ್ಸ್ಟ್ರಕ್ಷನ್ ಸೆಟ್ಸ್ ಏನಿದೆ, ಈ ಇನ್ಸ್ಟ್ರಕ್ಷನ್ ಸೆಟ್ನ ರಿಯಲೈಸ್ ಮಾಡೋದಕ್ಕೆ ಅಥವಾ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬೇಕಾಗುವಂಥ ಹಾರ್ಡ್ವೇರ್ ಏನಿದೆ, ಅಂದರೆ ನೀವು ಅದಕ್ಕೆ ಬೇಕಿರೋ ಅಂಥ ಕಂಟ್ರೋಲ್ ಸಿಗ್ನಲ್ಸ್ ಆಗಿರ್ಬೋದು ಅಥವಾ ಇಂಟರ್ಫೇಸಸ್ ಆಗಿರ್ಬೋದು, ಇದೆಲ್ಲದರದ್ದು ಡಿಸೈನ್ನ ನೀವು ಈ ಸಬ್ಜೆಕ್ಟಲ್ಲಿ ಓದ್ತೀರಾ. ಸೊ ಸಿಂಪ್ಲಿ ಇಫ್ ಯು ಆರ್ ಡಿಫೈನಿಂಗ್ ದಿಸ್ ಕಂಪ್ಯೂಟರ್ ಆರ್ಗನೈಸೇಷನ್, ಇಟ್ ಈಸ್ ದಿ ಫಂಕ್ಷನಲ್ ಬಿಹೇವಿಯರ್
of individual hardware parts that you see in a computer. This is the very simple possible definition we can give for computer organization. ನೀವು ಕಂಪ್ಯೂಟರ್ನಲ್ಲಿ ನೋಡೋ ಅಂತ ಪ್ರತಿ ಒಂದು ಬಿಡಿ ಭಾಗನು ಹೇಗೆ ಕೆಲಸ ಮಾಡುತ್ತೆ, ಅದಕ್ಕೆ ಅವಶ್ಯಕತೆ ಇರುವಂತ ಸಿಗ್ನಲ್ಸ್ ಏನು, ಯಾವ ತರ ಸಿಗ್ನಲ್ಸ್ಗೆ ಅದು ರಿಯಾಕ್ಟ್ ಮಾಡುತ್ತೆ, ಅದು ಯಾವ ತರ ಕನೆಕ್ಟ್ ಮಾಡೋದಕ್ಕೆ ಇಂಟರ್ಫೇಸಸ್ ಉಪಯೋಗಿಸ್ತೀರಾ, ಅದು ಎಲ್ಲದನ್ನು ನೀವು ಈ ಸಬ್ಜೆಕ್ಟ್ ನಲ್ಲಿ ಓದ್ತೀರಾ. So to understand this, first we need to understand the basic functional units of a computer. So the functional units are the input unit, the output unit, memory, arithmetic and logic unit, control unit. Input unit. Computer accepts encoded information through input unit. So ನೀವು ಕಂಪ್ಯೂಟರ್ಗೆ ಏನೇ ಡೇಟಾ ಪ್ರೆಸೆಂಟ್ ಮಾಡಬೇಕು ಅಂದ್ರೆ ಆ ಡೇಟಾನ ನಾವು ಯಾವಾಗ್ಲೂ ಇನ್ಪುಟ್ ಯೂನಿಟ್ ಮುಖಾಂತರನೇ ಕೊಡ್ತೀವಿ. ದಿ ಸ್ಟ್ಯಾಂಡರ್ಡ್ ಇನ್ಪುಟ್ ಡಿವೈಸ್ ಈಸ್ ಅ ಕೀಬೋರ್ಡ್. ಸೊ ಇಲ್ಲಿ ನಾವು ಬೇಕಾದಷ್ಟು ಡಿವೈಸಸ್ ನ ಉಪಯೋಗಿಸ್ತೀವಿ, ಆದ್ರೆ ನೀವು ಕಂಪ್ಯೂಟರ್ನ ನೋಡೋವಾಗ ಯಾವಾಗ್ಲೂ ನಿಮ್ಗೆ ಕೀಬೋರ್ಡ್ ಅದರ ಜೊತೆಗೆ ಇರುತ್ತೆ. ಸೊ ನಾವು ಈ ವಿಷಯದಲ್ಲಿ ಕಂಪ್ಯೂಟರ್ ಆರ್ಗನೈಸೇಷನ್ ನಲ್ಲಿ ಈ ಕೀಬೋರ್ಡ್ ಬಗ್ಗೆ ಓದೋದಾದ್ರೆ ನಾವು ಯಾವುದೇ ಒಂದು ಕೀ ಪ್ರೆಸ್ ಮಾಡಿದಾಗ, ಸಿ ವೆನ್ ಯು ಪ್ರೆಸ್ ಅ ಕೀ, ಹೌ ದ ಸ್ಕ್ಯಾನ್ ಕೋಡ್ ಆಫ್ ದಟ್ ಕೀ ಈಸ್ ಟ್ರಾನ್ಸ್ಮಿಟೆಡ್ ಟು ದಿ ಮೆಮರಿ ಆರ್ ಪ್ರೊಸೆಸರ್ ಅನ್ನೋದನ್ನ ನಾವು ಓದ್ತೀವಿ. ಓಕೆ, ಸೊ ಅದರ್ ಎಕ್ಸಾಂಪಲ್ಸ್ ಆಫ್ ಇನ್ಪುಟ್ ಡಿವೈಸಸ್ ಆರ್ ಮೌಸ್, joystick, tracker ball, light pen, digitizer, scanners, etc. Next, memory unit. Memory unit stores program instructions, data and results of computation. ನಾವು ಮೆಮೊರಿ ಯೂನಿಟ್ ಅನ್ನೋದನ್ನ ಏನಕ್ಕೆ ಕಲಿತೀವಿ ಅಂದ್ರೆ, ನಾವು ಏನೇ ಕೆಲಸ ಮಾಡಿದ್ರು ಅದನ್ನ ನಾವು ಒಂದ್ ಕಡೆ ಉಳಿಸ್ಕೋಬೇಕು. ಈಗ ನೀವು ಇವತ್ ಪಾಠನ ಕೇಳಿಸ್ಕೊಂಡು ಕ್ಲಾಸ್ ರೂಮ್ ಇಂದ ಆಚೆ ಎದ್ದೋದ್ರೆ ಅದರಲ್ಲಿ ಏನೂ ಉಪಯೋಗ ಇಲ್ಲ. ಆ ವಿಷಯವನ್ನು ನೀವು ಅರ್ಥ ಮಾಡ್ಕೊಂಡು ಅದನ್ನ ನೀವು ತಿಳ್ಕೋಬೇಕು ಅಂತ ಹೇಳ್ತೀವಿ. ಅದೇ ತರ ನೀವು ಕಂಪ್ಯೂಟರ್ ನಲ್ಲಿ ಮಾಡಿದ ಕೆಲಸ ಎಲ್ಲ ಅಳಿಸು ಹೋಗೋದಾದ್ರೆ ಯಾರು ಕಂಪ್ಯೂಟರ್ಸ್ ನ ನಂಬ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾವು ವಿ ಆರ್ ಗೋಯಿಂಗ್ ಟು ಸ್ಟೋರ್ ವಾಟ್ ಎವರ್ ವಿ ಆರ್ ಗೋಯಿಂಗ್ ಟು ಡೂ, ಅಥವಾ ನಮ್ಮ ಪ್ರೋಗ್ರಾಮ್ ಆಗಿರ್ಬೋದು, ಡೇಟಾ ಆಗಿರ್ಬೋದು, ನಾವು ಮಾಡಿದಂತ ಕೆಲಸದ ರಿಸಲ್ಟ್ ಏನ್ ಬರುತ್ತೆ ಅದಿರ್ಬೋದು, ಅದನ್ನ ನಾವು ಮೆಮೊರಿಯನ್ನ ಇದರಲ್ಲಿ ಸ್ಟೋರ್ ಮಾಡ್ತೀವಿ. ಸೊ ಈಗ ನಾವು ಸ್ಟೋರ್ ಮಾಡಬೇಕು ಅಂದ್ರೆ ಯಾವ ತರ ಸ್ಟೋರ್ ಮಾಡ್ತೀವಿ ಮೆಮೊರಿ ಯೂನಿಟ್ ಅಲ್ಲಿ ಅಂದ್ರೆ, ದೇ ಆರ್ ಪ್ರೊಸೆಸ್ಡ್ ಇನ್ ಗ್ರೂಪ್ಸ್ ಆಫ್ ಫಿಕ್ಸ್ಡ್ ಸೈಜ್ called words which have distinct addresses ಅಂತ. ಅಂದ್ರೆ ನೀವು ಮೆಮೊರಿಯಲ್ಲಿ ಏನೇ ಸ್ಟೋರ್ ಮಾಡಬೇಕು ಅಂದ್ರೂ ಅದಕ್ಕೆ ಒಂದು ನಿರ್ದಿಷ್ಟವಾದ ಜಾಗ ಅಂತ ಕೊಡ್ತೀವಿ, ಅದನ್ನ ನಾವು ಮೆಮೊರಿ ಅಡ್ರೆಸ್ ಅಂತ ಕರಿತೀವಿ. ಈ ಮೆಮೊರಿ ಅಡ್ರೆಸ್ ಅಲ್ಲಿ ನಾವು ಇನ್ಸ್ಟ್ರಕ್ಷನ್ ಆಗಿರ್ಬೋದು, ಡೇಟಾ ಆಗಿರ್ಬೋದು, ಅಥವಾ ನಿಮ್ಮ ರಿಸಲ್ಟ್ಸ್ ಆಗಿರ್ಬೋದು, ಅದನ್ನ ನಾವು ಸ್ಟೋರ್ ಮಾಡ್ತೀವಿ. ಸ್ಟೋರ್ ಮಾಡೋವಾಗ ನಾವು ಅದನ್ನ ವರ್ಡ್ಸ್ ಲೆಕ್ಕದಲ್ಲಿ ಸ್ಟೋರ್ ಮಾಡ್ತೀವಿ. ಸೊ ದೀಸ್ ವರ್ಡ್ಸ್ ಆರ್ ಫಿಕ್ಸ್ಡ್ ಸೈಜ್ ಅಂತೀವಿ. ಸೊ ಈ ಸೈಜ್ ಯಾವ ತರ ಡಿಫೈನ್ ಆಗುತ್ತೆ ಅಂದ್ರೆ, ಇಟ್ ಇಸ್ 16 ಬಿಟ್ಸ್ ಆಗಿರ್ಬೋದು, 8 ಬಿಟ್ಸ್ ಆಗಿರ್ಬೋದು, 32 ಬಿಟ್ಸ್ ಆಗಿರ್ಬೋದು, 64 ಬಿಟ್ಸ್ ಆಗಿರ್ಬೋದು. ಇದು ನಿಮ್ಮ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರನೇ ನಾವು ಹೇಳ್ತಾ ಇರೋದು ಗ್ರೂಪ್ಸ್ ಆಫ್ ಫಿಕ್ಸ್ಡ್ ಸೈಜ್ ಕಾಲ್ಡ್ ವರ್ಡ್ಸ್ ಅಂತ ಹೇಳ್ತೀವಿ. ಸೊ ನಿಮ್ಮ ಆರ್ಕಿಟೆಕ್ಚರ್ ಮೇಲೆ ಅದು 16 bit or 32 bit or 64 bit ಆಗಿರಬಹುದು. The number of bits in each word is called as the word length. ಸೊ ನಾ ಹೇಳ್ದಂಗೆ ಈಗ 16 bit ಅನ್ನೋದಾಗ್ಲಿ, ನೀವು 32 bit ಉಪಯೋಗಿಸ್ತಾ ಇದ್ರೆ 32 bit ಆಗ್ಲಿ, ಅದನ್ನ ನಾವು ಏನಂತ ಕರಿತೀವಿ, ವರ್ಡ್ ಲೆಂತ್ ಅಂತ ಕರಿತೀವಿ. There are two types of storage, primary memory and secondary memory. ಸೊ ಪ್ರೈಮರಿ ಮೆಮೊರಿ ಅಂದ್ರೆ ಇಟ್ ಈಸ್ ಅ ಸೆಕೆಂಡರಿ ಸೆಮಿಕಂಡಕ್ಟರ್ ಮೆಮೊರಿ ಅಂತ.
ಸೊ ಸೆಮಿಕಂಡಕ್ಟರ್ ಮೆಮೊರಿ ಅಂದ್ರೆ ನಿಮಗೆ ಗೊತ್ತಿರೋ ಹಂಗೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಈ ಸೆಮಿಕಂಡಕ್ಟರ್ಸ್ ನಾವು ಉಪಯೋಗಿಸ್ತೀವಿ. ಈ ಸೆಮಿಕಂಡಕ್ಟರ್ಸ್ ಉಪಯೋಗಿಸಿ ಮಾಡಿರುವಂತ ಮೆಮೊರಿ ಇದು. ಇದರಲ್ಲಿ ಸ್ಟೋರ್ ಮಾಡೋದಕ್ಕೆ ಅಂತ ಸೆಲ್ಸ್ ನ ಪ್ರೊವೈಡ್ ಮಾಡ್ತಾರೆ. ಅಂಡ್ ಈಚ್ ಸೆಲ್ ಇಸ್ ಕೇಪಬಲ್ ಆಫ್ ಸ್ಟೋರಿಂಗ್ 1 bit ಆಫ್ ಇನ್ಫಾರ್ಮೇಶನ್ ಅಂತೀವಿ. ಸೊ 1 bit ಆಫ್ ಇನ್ಫಾರ್ಮೇಶನ್ ಅಂದ್ರೆ ಬೈನರಿ ಡಿಜಿಟ್ 0 ಅಥವಾ 1 ಅದು ಸ್ಟೋರ್ ಮಾಡೋ ಕೆಪಾಸಿಟಿ ಹೊಂದಿರುತ್ತೆ. ಇದು ಸೆಮಿಕಂಡಕ್ಟರ್ ಮೆಮೊರಿ ಆಗಿರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಇಟ್ ಪ್ರೊವೈಡ್ಸ್ ಆಕ್ಸೆಸ್ ಅಟ್ ಹೈ ಸ್ಪೀಡ್ ಅಂತ ಹೇಳ್ತೀವಿ. ಇದು ಸೆಮಿಕಂಡಕ್ಟರ್ ಮೆಮೊರಿ ಆಗಿರೋದ್ರಿಂದ ಇದಕ್ಕೆ ನಾವು ಪವರ್ ಉಪಯೋಗಿಸ್ತೀವಿ ವರ್ಕ್ ಮಾಡೋದಕ್ಕೆ. ಅದು ಪವರ್ ಹೋದಾಗ ಅದರಲ್ಲಿ ಉಳಿದಂತ ಕಂಟೆಂಟ್ಸ್ ಏನಿದೆ ಅದು ಕೂಡ ಅಳಿಸಿ ಹೋಗುತ್ತೆ. ಅದಕ್ಕೆ ಅದನ್ನ ಇಟ್ ಈಸ್ volatile ಇನ್ ನೇಚರ್ ಅಂತ ಹೇಳ್ತೀವಿ. ಮತ್ತೆ ಈ ಪ್ರೈಮರಿ ಮೆಮೊರಿ ನಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ರೆ, ಪ್ರೋಗ್ರಾಮ್ ಮಸ್ಟ್ ಬಿ ಸ್ಟೋರ್ಡ್ ಇನ್ ಪ್ರೈಮರಿ ಮೆಮೊರಿ ವೆನ್ ದೇ ಆರ್ ಎಕ್ಸಿಕ್ಯೂಟೆಡ್ ಅಂತ ಹೇಳ್ತೀವಿ. ನಿಮ್ಮ ಪ್ರೋಗ್ರಾಮ್ಸ್, ನಾವು ಏನು ಕಂಪ್ಯೂಟರ್ಗೆ ಕೆಲಸ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀವೋ ಆ ಇನ್ಸ್ಟ್ರಕ್ಷನ್ಸ್ ಅಥವಾ ಪ್ರೋಗ್ರಾಮ್ ಅಂತ ನಾವು ಏನ್ ಹೇಳ್ತೀವಿ ಅದು ಇಟ್ ಆಲ್ವೇಸ್ ಹ್ಯಾಸ್ ಟು ಬಿ ಇನ್ ದಿಸ್ ಪ್ರೈಮರಿ ಮೆಮೊರಿ ಓನ್ಲಿ. ಸೊ the primary memory in which any location can be accessed in fixed time wherever it is by specifying its address is called random access memory. ಸೊ ಪ್ರೈಮರಿ ಮೆಮೊರಿಯಲ್ಲಿ ಈ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅನ್ನೋದು ಒಂದು ವಿಧ. ಇದರಲ್ಲಿ ನೀವು ನಿಮ್ಮ ಪ್ರೋಗ್ರಾಮ್ಸ್ ಆಗಲಿ ಡೇಟಾ ಆಗಲಿ ಅಥವಾ ನಿಮ್ಮ ರಿಸಲ್ಟ್ಸ್ನಾಗಲಿ ಇಡೋವಾಗ ನೀವು ಎಲ್ಲಿ ಬೇಕಾದರೂ ಇಡಬಹುದು. ಆಮೇಲೆ ವಾಪಸ್ಸು ಅದನ್ನು ಉಪಯೋಗಕ್ಕೆ ಬೇಕಾದಾಗ ಅದನ್ನು ಎಲ್ಲಿ ಇಟ್ಟಿರ್ತೀರಾ ಅಲ್ಲಿಂದ ತಗೋಬಹುದು. ಅಂದ್ರೆ ನೀವು ಎಲ್ಲಿ ಬೇಕಾದ್ರೂ ಕಂಟೆಂಟ್ ನ ರೀಡ್ ಮಾಡಬಹುದು ಮತ್ತೆ ಎಲ್ಲಿಗೆ ಬೇಕಾದ್ರೂ ಕಂಟೆಂಟ್ ನ ರೈಟ್ ಮಾಡೋ ಅವಕಾಶ ಇದೆ. ಸೊ ಎಲ್ಲಿಗೆ ಬೇಕಾದ್ರೂ ರೀಡ್ ಮಾಡಿ, ಎಲ್ಲಿಂದ ಬೇಕಾದ್ರೂ ರೀಡ್ ಮಾಡಿ, ಎಲ್ಲಿಗೆ ಬೇಕಾದ್ರೂ ರೈಟ್ ಮಾಡಬೇಕು ಅಂದ್ರೆ ಜಾಸ್ತಿ ಸಮಯ ಏನ್ ತಗೊಳಲ್ಲ. ಈ ಪ್ರೈಮರಿ ಮೆಮೊರಿಯಲ್ಲಿ ನೀವು ಯಾವ ಭಾಗದಲ್ಲಾದ್ರೂ ಇಟ್ಟು ಯಾವ ಭಾಗದಿಂದನಾದ್ರೂ ತಗೊಂಡ್ರು ಇಟ್ ಆಲ್ವೇಸ್ ಯೂಸಸ್ ಫಿಕ್ಸ್ಡ್ ಅಮೌಂಟ್ ಆಫ್ ಟೈಮ್. ಇದನ್ನ ನಾವು ಮೆಮೊರಿ ಆಕ್ಸೆಸ್ ಟೈಮ್ ಅಂತಾನೂ ಕರಿತೀವಿ. The small fast RAM units present between processor and main memory are called caches ಅಂತೀವಿ. ಇದನ್ನ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಪ್ರೈಮರಿ ಮೆಮೊರಿಯಲ್ಲಿ ಒಂದು ವಿಧಾನ ನಾವು ಪ್ರೊಸೆಸರ್ ಮತ್ತೆ ಮೇನ್ ಮೆಮೊರಿ ಮಧ್ಯ ಇಡ್ತೀವಿ. ಇದು ಸಣ್ಣದು, ಬಹಳ ಸಣ್ಣದು, ಆದ್ರೆ ಇದು ಪ್ರೊಸೆಸರ್ಗೆ ಬಹಳ ಹತ್ರ ಆಗಿರೋದ್ರಿಂದ ಬೇಗ ಡೇಟಾನ ತರಕ್ ಸಾಧ್ಯ ಇರೋದ್ರಿಂದ ಇದನ್ನ ಫಾಸ್ಟ್ ಮೆಮೊರಿ ಅಂತ ಕರೀತಾರೆ. ಇದ್ರ ಹೆಸರು ಕ್ಯಾಶ್ ಅಂತ ಹೇಳ್ತೀವಿ. ಸೆಕೆಂಡರಿ ಮೆಮೊರೀಸ್, they are non-volatile in nature. ಇದು ಸೆಕೆಂಡರಿ ಮೆಮೊರಿ ಅನ್ನೋದು ನಮಗೆ ಯಾವಾಗ ಡೇಟಾನ ನಾವು ಪರ್ಮನೆಂಟ್ ಆಗಿ ಉಳಿಸ್ಕೋಬೇಕು ಅಂದ್ರೆ, ಈಗ ನಾನು ಹೇಳ್ದಂಗೆ ಪ್ರೈಮರಿ ಮೆಮೊರಿಯಲ್ಲಿ ಸೆಮಿಕಂಡಕ್ಟರ್ ಇರೋದ್ರಿಂದ ಪವರ್ ತೆಗೆದ ತಕ್ಷಣ ಕಂಟೆಂಟ್ಸ್ ಇರೇಸ್ ಆಗೋದ್ರೆ ಮತ್ತೆ ನಾವು ಮಾಡಿದಂತ ಕೆಲಸನ ನಾವು ಮುಂದೆ ಉಪಯೋಗಿಸೋದಕ್ಕೆ ಬೇಕು ಅಂದಾಗ ನಾವು ಸೆಕೆಂಡರಿ ಮೆಮೊರಿನ ಮೊರೆ ಹೋಗ್ತೀವಿ. ಇಲ್ಲಿ ಅದು ಪರ್ಮನೆಂಟ್ ಅಂದ್ರೆ ನೀವು ಯಾವಾಗಾದ್ರೂ ಸ್ಟೋರ್ ಮಾಡಿ ಕರೆಂಟ್ ಹೋದ್ರು ಬಿಟ್ರು ನಮಗೆ ಬೇಕು ಅಂದಾಗ ಅದರಿಂದ ಡೇಟಾನ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. Hence, they are also called as auxiliary memories ಅಂತಾನೂ ಕರೀತಾರೆ. They are used when large volumes of storage is required. ಸೊ ನಾನು ಹೇಳ್ದಂಗೆ ನಾವು ಮಾಡಿದಂತ ಎಲ್ಲಾ ಕೆಲಸದನ್ನು ನಾವು ಸ್ಟೋರ್ ಮಾಡ್ಕೋಬೇಕು ಅಂತ ಅಂದಾಗ ನಮಗೆ ಜಾಸ್ತಿ ಸ್ಟೋರೇಜ್ ಸ್ಪೇಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಸೆಕೆಂಡರಿ ಮೆಮೊರೀಸ್ ನ ಉಪಯೋಗಿಸ್ತೀವಿ. ಅದಕ್ಕೋಸ್ಕರನೇ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬ್ಯಾಕಪ್ ಅಂತಾನೂ ಅಂತಾರೆ. ದೇ ಆರ್ ಲೆಸ್ ಎಕ್ಸ್ಪೆನ್ಸಿವ್. ಇದು ತುಂಬಾ ಕಡಿಮೆ ಖರ್ಚಿನಲ್ಲಿ ಆಗುತ್ತೆ ಕಂಪೇರ್ಡ್ ಟು ಮೇನ್ ಮೆಮೊರಿ ಅಂತೀವಿ. ಕಾರಣ ಏನು ಅಂದ್ರೆ ದೇ ಆರ್ ಮೇಡ್ ಅಪ್ ಆಫ್ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಎಕ್ಸಾಂಪಲ್, ಮ್ಯಾಗ್ನೆಟಿಕ್ ಡಿಸ್ಕ್, ಟೇಪ್ಸ್, optical discs like CD-ROMs and DVDs.
Arithmetic and logic unit. It consists of necessary logic circuits like adder, comparator, etc. to perform operations of addition, multiplication, comparison of two numbers, etc. ಇದು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅನ್ನುವಂಥದ್ದು ನಿಮ್ಮ ಕಂಪ್ಯೂಟರ್ನಲ್ಲಿ ನಡೆಯಬಹುದಾದಂಥ ಎಲ್ಲ ಕೆಲಸಗಳನ್ನು ನಾವು ಇಲ್ಲಿ ಮಾಡ್ತೀವಿ. ಸೊ ಇಲ್ಲಿ ನಿಮಗೆ ಆಡರ್ಸು, ಕಂಪ್ಯಾರೇಟರ್ಸು ಅನ್ನುವಂಥ ಸರ್ಕ್ಯೂಟ್ಸ್ನ ನೀವು ನೋಡ್ತೀರಾ. ಸೊ ನೀವು ಏನೇನು ಕೆಲಸ ಮಾಡಬಹುದು ಅಂದರೆ, ನಾವು ಅಡಿಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಂತ ಸಿಂಪಲ್ ಆಗಿ ಹೇಳ್ತೀವಿ. ಬಟ್ ಎನಿ ಕಾಂಪ್ಲೆಕ್ಸ್ ಆಪರೇಷನ್ ಕ್ಯಾನ್ ಆಲ್ಸೋ ಬಿ ಪರ್ಫಾರ್ಮ್. ಸೊ ಈ ಕಾಂಪ್ಲೆಕ್ಸ್ ಆಪರೇಷನ್ಸ್ನೆಲ್ಲ ಡಿವೈಡ್ ಮಾಡಿ ಅದನ್ನ ಸಿಂಪಲ್ ಆಗಿ ಈ ಒಂದು ಆಪರೇಷನ್ಸ್ಗೆ ರೆಡ್ಯೂಸ್ ಮಾಡಿಕೊಂಡು ಕೂಡ ಈ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ನಲ್ಲಿ ಮಾಡ್ತಾರೆ. ಸೊ ಈ ಎಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಕ್ಕೆ ಅಂತ ಹೇಳಿ ಇಟ್ ಕನ್ಸಿಸ್ಟ್ ಆಫ್ ಹೈ ಸ್ಪೀಡ್ ಸ್ಟೋರೇಜ್ ಎಲಿಮೆಂಟ್ಸ್ ಕಾಲ್ಡ್ ರೆಜಿಸ್ಟರ್ಸ್ ಅಂತೀವಿ. ಸೊ ಇದರಲ್ಲಿ ಆ ಕೆಲಸಗಳನ್ನ ಮಾಡೋದಕ್ಕೆ ಅದು ರೆಜಿಸ್ಟರ್ಸ್ ಅಂತ ಉಪಯೋಗಿಸುತ್ತೆ. ಸೊ ಈ ರೆಜಿಸ್ಟರ್ ಅಲ್ಲಿ ನಾವು ಒನ್ ವರ್ಡ್ ಆಫ್ ಇನ್ಫಾರ್ಮೇಶನ್ ನೀಡಬಹುದು. ಸೊ ಒನ್ ವರ್ಡ್ ನಾವು ಮೆಮೊರಿಯಿಂದ ಏನ್ ರೀಡ್ ಮಾಡ್ತೀವಿ, ಒನ್ ವರ್ಡ್ ಅಥವಾ ಏನ್ ರೈಟ್ ಮಾಡಬೇಕು ಅಂತಿದೀವಿ, ಒನ್ ವರ್ಡ್, ಅದನ್ನ ಸ್ಟೋರ್ ಮಾಡೋ ಕೇಪಬಿಲಿಟಿ ಈ ರೆಜಿಸ್ಟರ್ಸ್ಗೆ ಇರುತ್ತೆ. ಆಮೇಲೆ ಇದು ನಿಮ್ಮ ಪ್ರೊಸೆಸರ್ ಬೋರ್ಡ್ ಮೇಲೆ ಬರೋದ್ರಿಂದ ಈ ರೆಜಿಸ್ಟರ್ಸ್ ಪ್ರೊಸೆಸರ್ಗೆ ಇಮಿಡಿಯೇಟ್ ಆಕ್ಸೆಸ್ ಇರೋದ್ರಿಂದ ನಮ್ಮ ಕಂಪ್ಯೂಟರ್ನಲ್ಲಿ ನಾವು ಫಾಸ್ಟೆಸ್ಟ್ ಆಕ್ಸೆಸ್ ಅಂದಾಗ ಫಸ್ಟ್ ಬರುವಂತದ್ದು ರೆಜಿಸ್ಟರ್ಸ್ ಆಗಿರುತ್ತೆ. ನೆಕ್ಸ್ಟ್, ಕಂಟ್ರೋಲ್ ಯೂನಿಟ್. Control unit coordinates activities of all units by issuing timing signals using a set of control lines. ಸೊ ನಾವೀಗ ಡಿಫ್ರೆಂಟ್ ಫಂಕ್ಷನಲ್ ಯೂನಿಟ್ಸ್ ನ ನೋಡ್ತಾ ಇದ್ದೀವಿ. ಈ ಫಂಕ್ಷನಲ್ ಯೂನಿಟ್ಸ್ ಇವೆಲ್ಲ ಬೇರೆ ಬೇರೆ ಆಗಿದ್ದಾವೆ. ಇವನ್ನ ನಾವು ಒಟ್ಟಿಗೆ ಕೆಲಸ ಮಾಡಿಸ್ಬೇಕು ಅಂದಾಗ ಅದಕ್ಕೆ ಒಂದು ಅದನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ಒಂದು ಯೂನಿಟ್ ಅನ್ನ ನಾವು ಉಪಯೋಗಿಸ್ತೀವಿ. ಅದನ್ನ ಕಂಟ್ರೋಲ್ ಯೂನಿಟ್ ಅಂತ ಕರಿತೀವಿ. ಸೊ ಈ ಕಂಟ್ರೋಲ್ ಯೂನಿಟ್ ಬೇರೆ ಎಲ್ಲಾ ಯೂನಿಟ್ಸ್ನು ಕಂಟ್ರೋಲ್ ಮಾಡುತ್ತೆ. ಯಾವ ತರ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಟೈಮಿಂಗ್ ಸಿಗ್ನಲ್ಸ್ ನ ಇಶ್ಯೂ ಮಾಡುತ್ತೆ. ಸೊ ಈ ಟೈಮಿಂಗ್ ಸಿಗ್ನಲ್ಸ್ ನ ಇಶ್ಯೂ ಮಾಡೋದ್ರಿಂದ ನಿಮಗೆ ಎಲ್ಲಾ ಯೂನಿಟ್ಸ್ ಮಧ್ಯ ಒಂದು ಹೊಂದಾಣಿಕೆನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಸಿಂಕ್ರೊನೈಸೇಷನ್ ಅಂತ ಕರಿತೀವಿ. ಸೊ ದರ್ ಇಸ್ ಅ ನೀಡ್ ಫಾರ್ ಸಿಂಕ್ರೊನೈಸೇಷನ್ ಬಿಟ್ವೀನ್ ಇನ್ಪುಟ್ ಯೂನಿಟ್ ಅಂಡ್ ದಿ ಮೆಮೊರಿ ಯೂನಿಟ್ ಇರ್ಬೋದು, ಇನ್ಪುಟ್ ಯೂನಿಟ್ ಮತ್ತೆ ನಿಮ್ಮ ಪ್ರೊಸೆಸರ್ ಇರ್ಬೋದು. ಸೊ ಇನ್ಪುಟ್ ಯೂನಿಟ್ ಯಾವಾಗ್ಲೂ ಡೇಟಾ ಕೊಡುತ್ತೆ, ನಿಮ್ಮ ಪ್ರೊಸೆಸರ್ ಯಾವಾಗ್ಲೂ ಪ್ರೊಸೆಸ್ ಮಾಡುತ್ತೆ, ನಿಮ್ಮ ಮೆಮೊರಿಗೆ ಯಾವಾಗ್ಲೂ ಸ್ಟೋರ್ ಮಾಡುತ್ತೆ ಅಂದ್ರೆ ಅದಕ್ಕೆ ಅರ್ಥ ಬರೋದಿಲ್ಲ. ಅದಕ್ಕೋಸ್ಕರ ಆ ಕಂಟ್ರೋಲಿಂಗ್ ಆಕ್ಟಿವಿಟಿ ಏನಿದೆ ಅದನ್ನ ಈ ಕಂಟ್ರೋಲ್ ಯೂನಿಟ್ ಮಾಡುತ್ತೆ ಬೈ ಇಶ್ಯೂಯಿಂಗ್ ಟೈಮಿಂಗ್ ಸಿಗ್ನಲ್ಸ್ ಅಂತ ಕರಿತೀವಿ. ಈ ಟೈಮಿಂಗ್ ಸಿಗ್ನಲ್ಸ್ ನ ಕ್ಯಾರಿ ಮಾಡುವಂತದನ್ನ ಕಂಟ್ರೋಲ್ ಲೈನ್ಸ್ ಅಂತಾನೂ ಕರಿತೀವಿ. These signals govern data transfer and then appropriate operations to take place. ಸೊ ಈ ಸಿಗ್ನಲ್ಸ್ ನ ಸೆಂಡ್ ಮಾಡೋದ್ರಿಂದ ನಾವ್ ಏನ್ ಮಾಡಬಹುದು ಅಂದ್ರೆ ನಿಮ್ಮ ಡೇಟಾ ಟ್ರಾನ್ಸ್ಫರ್ಸ್ ಮಾಡಬಹುದು. ಅದಲ್ದಲೆ ನಿಮ್ಮ ಕಂಪ್ಯೂಟರ್ ನಲ್ಲಿ ನಡೆಯುವಂತ ಬೇರೆ ಆಪರೇಷನ್ಸ್ ಏನಿದೆ, ಅಪ್ರೋಪ್ರಿಯೇಟ್ ಆಪರೇಷನ್ಸ್ ಅಂತೀವಿ. ಸೊ ಯಾವ್ಯಾವ ಕೆಲಸಗಳು ನಡೀತಾ ಇದೆ ಅವೆಲ್ಲ ಕೆಲಸಗಳು ಸರಿಯಾದ ಸಮಯಕ್ಕೆ ಟೈಮ್ಲಿ ಆಗಿ ಸಿಂಕ್ರೊನೈಸ್ಡ್ ಆಗಿ ನಡೆಯೋದನ್ನ ಮಾಡುವಂತ ಜವಾಬ್ದಾರಿ ಈ ಕಂಟ್ರೋಲ್ ಯೂನಿಟ್ ಮೇಲೆ ಇರುತ್ತೆ. It interprets or decides which operation to be performed ಅಂತ. ಸೊ ಇದು ಇಂಟರ್ಪ್ರೆಟ್ಸ್ ಆರ್ ಡಿಸೈಡ್ಸ್ ಅಂದಾಗ ನೀವು ಡೇಟಾ ಕೊಟ್ಟಾಗ ಅದನ್ನ ಮೆಮೊರಿಗೆ ರೀಡ್ ಮಾಡಬೇಕಾ, ಮೆಮೊರಿಯಿಂದ ರೀಡ್ ಮಾಡಬೇಕಾ ಅಥವಾ ನೀವು ಮೆಮೊರಿಗೆ ರೈಟ್ ಮಾಡಬೇಕಾ ಅನ್ನೋದನ್ನ ಡಿಸೈಡ್ ಮಾಡಿ, ರೀಡ್ ಸಿಗ್ನಲ್ ಬೇಕು ಅನ್ಸ್ದಾಗ ರೀಡ್ ಸಿಗ್ನಲ್ ಇಶ್ಯೂ ಮಾಡೋದಾಗ್ಲಿ, ರೈಟ್ ಮಾಡಬೇಕು ಅನ್ಸ್ದಾಗ ರೈಟ್ ಸಿಗ್ನಲ್ ನ ಇಶ್ಯೂ ಮಾಡೋದಾಗ್ಲಿ, ಇದೆಲ್ಲ ಕೆಲಸನೂ ನಿಮ್ಮ ಕಂಟ್ರೋಲ್ ಯೂನಿಟ್ ಮಾಡ್ತದೆ. ದಿ ಔಟ್ಪುಟ್ ಯೂನಿಟ್. Computer after computation returns the computed results, error messages through output unit. ಸೊ ನಿಮ್ಮ ಕಂಪ್ಯೂಟರ್ನಲ್ಲಿ ನಡೆಯುವಂತ ಕೆಲಸದ ನಿಮ್ಮ ಉತ್ತರಗಳು ಏನಿದೆ ಅಥವಾ ನಿಮ್ಮ ರಿಸಲ್ಟ್ಸ್ ಅಂತ ನಾವು ಏನ್ ಕರಿತೀವಿ ಅದನ್ನ ನೀವು ನೋಡೋದಕ್ಕೆ ಔಟ್ಪುಟ್ ಯೂನಿಟ್ ಅನ್ನ ಬಳಸ್ತೀರಿ.
ಬರೀ ನೀವು ಮಾಡಿದಂಥ ಕೆಲಸದ ರಿಸಲ್ಟ್ಸ್ ಮಾತ್ರ ಅಲ್ಲ, ನೀವು ಮಾಡಿದಂಥ ಕೆಲಸದಲ್ಲಿ ಏನಾದರೂ ತಪ್ಪಾಗಿದ್ದು ಆ ತಪ್ಪುಗಳನ್ನ ಕಂಪ್ಯೂಟರ್ ನಿಮಗೆ ಲಿಸ್ಟ್ ಮಾಡಿ ತೋರಿಸೋದನ್ನು ಕೂಡ ಔಟ್ಪುಟ್ ಡಿವೈಸಸ್ ಅಲ್ಲೇ ತೋರಿಸ್ತದೆ. ನಮ್ಮ ಸ್ಟ್ಯಾಂಡರ್ಡ್ ಇನ್ ಔಟ್ಪುಟ್ ಡಿವೈಸ್ ಬಂದು ಮಾನಿಟರ್ ಅಥವಾ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತಾನು ಕರಿತೀವಿ. ಅದಲ್ದಲೆ ನೀವು ಸಾಮಾನ್ಯವಾಗಿ ನೋಡೋ ಅಂತ ಔಟ್ಪುಟ್ ಡಿವೈಸ್ ಬಂದು ಪ್ರಿಂಟರ್ಸ್. ಸೊ ಪ್ರಿಂಟರ್ಸ್, ದೇರ್ ಆರ್ ಮೆನಿ ವೆರೈಟೀಸ್ ಆಫ್ ಪ್ರಿಂಟರ್ಸ್ ಲೈಕ್ ಇಂಕ್ಜೆಟ್, ಲೇಸರ್ ಎಕ್ಸೆಟ್ರಾ, ಡಾಟ್ ಮ್ಯಾಟ್ರಿಕ್ಸ್, ಈ ತರ ಬೇಕಾದಷ್ಟು ವೆರೈಟೀಸ್ ಬರುತ್ತೆ. ಇದೆಲ್ಲ ಡಿಪೆಂಡಿಂಗ್ ಅಪಾನ್ ದ ಟೆಕ್ನಾಲಜಿ ವಾಟ್ ದೇ ಆರ್ ಯೂಸಿಂಗ್ ಟು ಪ್ರಿಂಟ್ ದ ಕ್ಯಾರೆಕ್ಟರ್ಸ್ ಅಂತೀವಿ. Apart from this also you have many other output devices like speakers, plotters, etc. Now let us summarize the operations of all these units in the computer. First, it accepts programs and data through input unit and stores in memory. So input unit ನಲ್ಲಿ ಕೊಡುವಂತ ಪ್ರೋಗ್ರಾಮ್ಸ್ ಆಗಿರ್ಲಿ, ಡೇಟಾ ಆಗಿರ್ಲಿ, ಅದನ್ನ ಇನ್ಪುಟ್ ಯೂನಿಟ್ ಇಂದ ತಗೊಂಡ್ಮೇಲೆ ಅದನ್ನ ಮೆಮೊರಿಲಿ ನಾವು ಸ್ಟೋರ್ ಮಾಡ್ತೀವಿ. From memory, the information is fetched under program control into arithmetic logic unit where it is processed. ಸೊ ನೀವು ಮೆಮೊರಿಲಿ ಇಟ್ಟಂತ ಡೇಟಾ ಆಗಿರ್ಬೋದು, ಇನ್ಸ್ಟ್ರಕ್ಷನ್ ಆಗಿರ್ಬೋದು, ನಿಮ್ಮ ಪ್ರೀವಿಯಸ್ ರಿಸಲ್ಟ್ಸ್ ನ ನೀವು ಉಪಯೋಗಿಸ್ತಾ ಇದ್ರೆ ಅದು ಆಗಿರ್ಬೋದು, ಅದನ್ನ ನಾವು ಮೆಮೊರಿ ಯೂನಿಟ್ ಇಂದ ತಂದು ಯಾವ ತರ ತರ್ತೀವಿ, ಡಿಪೆಂಡಿಂಗ್ ಅಪಾನ್ ದ ಇನ್ಸ್ಟ್ರಕ್ಷನ್, ದಟ್ ಈಸ್ ದ ಪ್ರೋಗ್ರಾಮ್ ಏನು ಹೇಳುತ್ತೆ ಅದ್ರ ತಕ್ಕನಾಗೆ ನಾವು ಇನ್ಸ್ಟ್ರಕ್ಷನ್ ನ ಫಾಲೋ ಮಾಡಿ ಮೆಮೊರಿಯಿಂದ ತಂದಿದ್ದನ್ನ ನಾವು ಎಲ್ಲಿ ಕೊಡ್ತೀವಿ, ವಿ ಆರ್ ಗೋಯಿಂಗ್ ಟು ಗಿವ್ ಇಟ್ ಟು ದಿ ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಅಂತೀವಿ. ಸೊ ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಅದನ್ನ ತಗೊಂಡು ಮುಂದನ್ನ ಪ್ರೊಸೆಸಿಂಗ್ ನ ಮಾಡುತ್ತೆ. Processed information is given out through the output unit. ಹೀಗೆ ಪ್ರೋಸೆಸ್ ಮಾಡಿದ್ದಕ್ಕೆ ಬಂದಂತ ರಿಸಲ್ಟ್ಸ್ ಏನಿದೆ ಅದನ್ನ ನಾವು ಔಟ್ಪುಟ್ ಯೂನಿಟ್ ನಲ್ಲಿ ಪ್ರೆಸೆಂಟ್ ಮಾಡ್ತೀವಿ. All these tasks are controlled and coordinated by the control unit. ನಾವು ಈಗ ಮೇಲ್ ಹೇಳಿದಂತ ಇಷ್ಟೂ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮತ್ತೆ ಹೊಂದಾಣಿಕೆಯಿಂದ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು ನಿಮ್ಮ ಕಂಟ್ರೋಲ್ ಯೂನಿಟ್ by issuing timing signals. Basic operational concepts. ಇದರಲ್ಲಿ stored program concept ಅಂತ ತಗೊಂತೀವಿ. So the idea was introduced by von Neumann. A set of instruction which performs a given task is called a program. So ನಾವು ಆಗ್ಲೇ ಹೇಳ್ದಂಗೆ ಕಂಪ್ಯೂಟರ್ ನಲ್ಲಿ ನೀವು ಏನೇ ಕೆಲಸ ಮಾಡಬೇಕು ಅಂದ್ರೂ ಯು ಹ್ಯಾವ್ ಟು ಗಿವ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಇದನ್ನ ನಾವು ಪ್ರೋಗ್ರಾಮ್ ಅಂತ ಕರಿತಿದೀವಿ. A program must be stored in main memory of the computer during its execution. ನಾವು ಹೇಳ್ದಂಗೆ ಈ ಪ್ರೋಗ್ರಾಮ್ನ ನೀವು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅದು ಫಸ್ಟ್ ಮೇನ್ ಮೆಮೊರಿಯಲ್ಲಿ ಇರಬೇಕು ಅಂತ ಹೇಳ್ತೀವಿ. The CPU fetches the instruction sequentially, one after another from main memory into ALU. ಇಲ್ಲಿ ನಾವು ಪ್ರೋಗ್ರಾಮ್ಸ್ ನ ಮೇನ್ ಮೆಮೊರಿಲಿ ಇಟ್ಟಿರ್ತೀವಿ. ಅದು ಅಲ್ಲಿಂದ ನಾವು ತಗೋಬೇಕು ಅಂದಾಗ ನಾವು ಒಂದೊಂದೇ ಇನ್ಸ್ಟ್ರಕ್ಷನ್ ಅಂದ್ರೆ ಫಸ್ಟ್ ಇನ್ಸ್ಟ್ರಕ್ಷನ್, ನೆಕ್ಸ್ಟ್ ಸೆಕೆಂಡ್, ನೆಕ್ಸ್ಟ್ ಥರ್ಡ್, ಈ ತರ ಸೀಕ್ವೆನ್ಷಿಯಲ್ ಆಗಿ ಒಂದಾದ ಮೇಲೆ ಒಂದು ಇನ್ಸ್ಟ್ರಕ್ಷನ್ಸ್ ನ ನಾವು ಮೇನ್ ಮೆಮೊರಿಯಿಂದ ತಂದು ALUಗೆ ಕೊಡ್ತೀವಿ. ಈ ಪ್ರೋಸೆಸ್ ಏನಿದೆ ಇದನ್ನ ನಾವು ಇನ್ಸ್ಟ್ರಕ್ಷನ್ ಫೆಚ್ ಅಂತ ಕರಿತೀವಿ. ಡಿಕೋಡ್ಸ್ ದೆಮ್ ಅಂತ. ಸೊ ಇನ್ಸ್ಟ್ರಕ್ಷನ್ ನ ಹೇಗೆ ಮಾಡಬೇಕು ಅನ್ನೋದನ್ನ ಡಿಕೋಡ್ ಮಾಡ್ತೀವಿ and performs the specified operation on data. ಇದಾದ್ಮೇಲೆ ಈ ಆಪರೇಷನ್ ಏನ್ ಡಿಫೈನ್ ಆಗಿರುತ್ತೆ ಅದನ್ನ ಕೊಟ್ಟಿರುವಂತ ಆಪರೆಂಡ್ಸ್ ಮೇಲೆ ಅಪ್ಲೈ ಮಾಡಿ ರಿಸಲ್ಟ್ಸ್ ಕೊಡ್ತೀವಿ. ಸೊ ಇದನ್ನ ನಾವು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಅಂತ ಕರಿತೀವಿ. ಟು ಸಮರೈಸ್, ದಿ ಇನ್ಸ್ಟ್ರಕ್ಷನ್ is fetched first from main memory into ALU, decoded, and then it is executed ಅಂತ ಹೇಳ್ತೀವಿ. ಸೊ ಈಗ ನಾವು
ಈ ಇನ್ಸ್ಟ್ರಕ್ಷನ್ ಅಂತ ಆವಾಗಿಂದ ಹೇಳ್ತಾ ಇದ್ವಿ. ಸೊ ವಾಟ್ ಈಸ್ ದಿಸ್ ಇನ್ಸ್ಟ್ರಕ್ಷನ್? ಬೇಸಿಕಲಿ ಈ ಇನ್ಸ್ಟ್ರಕ್ಷನ್ ಅನ್ನೋದು ಯಾವ ತರ ಇರುತ್ತೆ ಅನ್ನೋದನ್ನ ನೋಡೋಣ. An instruction consists of two parts, an operation code and operands ಅಂತೀವಿ. ಸೊ ಇಲ್ಲಿ ನಾವು ಇನ್ಸ್ಟ್ರಕ್ಷನ್ ಅಂದಾಗ ಎರಡು ಭಾಗ ಇರುತ್ತೆ. ಒಂದು ಆಪರೇಷನ್ ಕೋಡ್, ಅದು ನೀವು ಏನು ಕೆಲಸ ಮಾಡಬೇಕು ಅನ್ನೋದನ್ನ ಹೇಳೋ ಅಂಥದ್ದು. ಅದಾದ್ಮೇಲೆ ಆಪರಾಂಡ್ ಅಥವಾ ಆಪರಾಂಡ್ಸ್ ಅಂತೀವಿ. ಅಂದ್ರೆ ನಿಮಗೆ ಅವಶ್ಯಕತೆ ಇದ್ರೆ ಒಂದು ಆಪರಾಂಡ್ ತಗೋಬಹುದು, ಅಥವಾ ಎರಡು ತಗೋಬಹುದು, ಅಥವಾ ಮೂರು ತಗೋಬಹುದು. ಸೊ ಇಲ್ಲಿ ನೀವು ಏನು ಡೇಟಾ ಮೇಲೆ ಕೆಲಸ ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ಆಪರಾಂಡ್ಸ್ ಅಂತ ಕರಿತೀವಿ. ಸೊ ಲೆಟ್ us consider an addition operation instruction, add LOCA, or not ಅಂತಿದ್ದೀವಿ. ಸೊ ಈ ಇನ್ಸ್ಟ್ರಕ್ಷನ್ ನಲ್ಲಿ ಆಡ್ ಅನ್ನುವಂಥದ್ದು ಏನಿದೆ, ನಾವು ಮಾಡಬೇಕಾಗಿರೋಂಥ ಕೆಲಸ, ಆ ಕಂಪ್ಯೂಟರ್ ಕೈಲಿ ಏನ್ ಕೆಲಸ ಮಾಡಿಸ್ಬೇಕು ಅಂತಿದೀವಿ ಅದನ್ನ ಆಡ್ ಅಂತ ಕರಿತಿದೀವಿ. ಅದನ್ನ ಆಪರೇಷನ್ ಕೋಡ್ ಅಂತ ಹೇಳ್ತೀವಿ. ಅದಾದ್ಮೇಲೆ LOCA ಅಂತ ಹೇಳ್ತಿದೀವಿ, ಮತ್ತೆ R0 ಅಂತಿದೀವಿ. ಅಂದ್ರೆ ನಾವು ಈ ಇನ್ಸ್ಟ್ರಕ್ಷನ್ಗೆ ಎರಡು ಆಪರಾಂಡ್ಸ್ ನ ತಗೊಂಡಿದೀವಿ. ಒಂದು ಮೆಮೊರಿ ಲೊಕೇಶನ್ LOCA ಅಂತ ಹೆಸರು ಕೊಟ್ಟಿದೀವಿ. ಎರಡನೇದು R0 ಅಂತ ಹೇಳ್ತಾ ಇದ್ದೀವಿ. ಇದು ನಿಮ್ಮ ALU ಅಲ್ಲಿರುವಂತ ಒಂದು ರೆಜಿಸ್ಟರ್. ಸೊ ಈ ಇನ್ಸ್ಟ್ರಕ್ಷನ್ ನ ನಾವು ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಯಾವ ತರ ವರ್ಕ್ ಆಗುತ್ತೆ. ಸೊ ಟು ಎಕ್ಸಿಕ್ಯೂಟ್ ದ ಇನ್ಸ್ಟ್ರಕ್ಷನ್, ಸ್ಟೆಪ್ಸ್ ಫಾಲೋಡ್ ಆರ್: fetch the instruction from main memory into the processor. ಸೊ ನಾವು ಹೇಳ್ದಂಗೆ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ಗೆ ಮೂರು ಫೇಸ್ ಬರುತ್ತೆ. ಫಸ್ಟ್ ಇನ್ಸ್ಟ್ರಕ್ಷನ್ ಫೆಚ್, ನೆಕ್ಸ್ಟ್ ಡಿಕೋಡ್, ಅದಾದ್ಮೇಲೆ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್. ಸೊ ಈಗ ಮೊದಲನೇ ಕೆಲಸ ಫೆಚ್ ದ ಇನ್ಸ್ಟ್ರಕ್ಷನ್ ಅಂದಾಗ ನಾವು ಅದನ್ನ ಮೇನ್ ಮೆಮೊರಿಯಿಂದ ತಂದು ಪ್ರೊಸೆಸರ್ಗೆ ಕೊಡ್ತೀವಿ. ಎರಡನೇ ಕೆಲಸ, ನೀವು ಈಗ ಬರೀ ಇನ್ಸ್ಟ್ರಕ್ಷನ್ ತಂದ್ರೆ ಸಾಲದು, ಆಪರಾಂಡ್ಸ್ ಅಂತ ನಾವೇನ್ ಹೇಳಿದೀವಿ ಅಂದ್ರೆ ಯಾವ ಡೇಟಾ ಮೇಲೆ ಈ ಕೆಲಸ ನಡಿಬೇಕು ಅಂತ ಅದನ್ನು ಕೂಡ ನೀವು ಸಪ್ಲೈ ಮಾಡಬೇಕು. ಫೆಚ್ ದಿ ಆಪರಾಂಡ್ ಅಟ್ ಲೊಕೇಶನ್ A ಫ್ರಮ್ ಮೇನ್ ಮೆಮೊರಿ ಇಂಟು ದ ಪ್ರೊಸೆಸರ್. ಇಲ್ಲಿ ಎರಡು ಆಪರಾಂಡ್ ಅಲ್ಲಿ ಒಂದು ಮೆಮೊರಿಯ ಲೊಕೇಶನ್ ಅಂದೆ, ಇನ್ನೊಂದು ರೆಜಿಸ್ಟರ್ ಅಂದೆ. ರೆಜಿಸ್ಟರ್ ಅಂದಾಗ ಅದು ALU ಇರುತ್ತೆ, ಕಂಟೆಂಟ್ ಅದಕ್ಕೆ ಲೋಡ್ ಆಗಿರುತ್ತೆ, ಅದರಿಂದ ಯೋಚನೆ ಇಲ್ಲ. ಉಳಿದಿದ್ದು LOCA ಅನ್ನೋದು ಮೆಮೊರಿ ಲೊಕೇಶನ್, ಅಲ್ಲಿಂದ ನಾವು ಡೇಟಾನ ತರಬೇಕು. ಸೊ ಫೆಚ್ ದಿ ಆಪರಾಂಡ್ ಅಟ್ ಲೊಕೇಶನ್ A ಅಂಡ್ ಫ್ರಮ್ ಮೇನ್ ಮೆಮೊರಿ ಇಂಟು ದ ಪ್ರೊಸೆಸರ್ ಅಂತ ಹೇಳ್ತೀವಿ. ಈಗ ಎರಡೂ ಡೇಟಾ ನಮ್ಮ ಹತ್ರ ಅವೈಲಬಲ್ ಇದೆ, ಇನ್ಸ್ಟ್ರಕ್ಷನ್ ಅವೈಲಬಲ್ ಇದೆ, ಅದು ಡಿಕೋಡ್ ಆಗುತ್ತೆ. ಆದಾಗ ವಿ ಆಡ್ ದಿ ಮೆಮೊರಿ ಆಪರಾಂಡ್ ಟು ದಿ ಕಂಟೆಂಟ್ಸ್ ಆಫ್ ದಿ ರೆಜಿಸ್ಟರ್ R0 ಅಂತ. ಓಕೆ, ಸೊ ಈ ಸ್ಟೆಪ್ ಏನಿದೆ, ಆಡ್ ದಿ ಮೆಮೊರಿ ಆಪರಾಂಡ್ ಟು ದಿ ಕಂಟೆಂಟ್ಸ್ ಆಫ್ ರೆಜಿಸ್ಟರ್ R0 ಅಂತ ಹೇಳ್ತಿದೀವಲ್ಲ, ಇದು ಆಕ್ಚುಯಲ್ ಆಗಿ ನಿಮ್ಮ ಎಕ್ಸಿಕ್ಯೂಷನ್ ಫೇಸ್, ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಫೇಸ್ ಅಂತ ಕರಿತೀವಿ. ಸ್ಟೋರ್ ದ ರಿಸಲ್ಟ್ ಇಂಟು R0 ಅಂದಿದ್ದೀವಿ. ಸೊ ಯಾವುದೇ ಒಂದು ಇನ್ಸ್ಟ್ರಕ್ಷನ್ ತಗೊಂಡಾಗ ನಿಮಗೆ ಸೋರ್ಸ್ ಆಪರಾಂಡ್, ಡೆಸ್ಟಿನೇಷನ್ ಆಪರಾಂಡ್ ಅಂತ ಇರುತ್ತೆ. ಸೋರ್ಸ್ ಅಂದಾಗ ತಗೋಬೇಕಾಗಿರೋದು, ಡೆಸ್ಟಿನೇಷನ್ ಅಂದಾಗ ಈ ಇನ್ಸ್ಟ್ರಕ್ಷನ್ ನಲ್ಲಿ ಬಂದಂತ ಉತ್ತರ ಏನಿದೆ ಅದನ್ನ ನಾವು ಎಲ್ಲಿ ಇಡಬೇಕು ಅನ್ನುವಂಥದ್ದು. ಸೊ ಇಲ್ಲಿ ಆಡ್ ಸೋರ್ಸ್ ಡೆಸ್ಟಿನೇಷನ್ ಅಂತ ಬರುತ್ತೆ ಇನ್ಸ್ಟ್ರಕ್ಷನ್. ಸೊ ಇಲ್ಲಿ ನಮ್ಮ ಎಕ್ಸಾಂಪಲ್ ಇನ್ಸ್ಟ್ರಕ್ಷನ್ ಅಲ್ಲಿ R0 ಡೆಸ್ಟಿನೇಷನ್ ಆಗಿರೋದ್ರಿಂದ ನಾವು ಕಂಪ್ಯೂಟ್ ಮಾಡಿದಂತ ರಿಸಲ್ಟ್ ಏನಿದೆ ಅದನ್ನ ನಾವು R0 ರೆಜಿಸ್ಟರ್ ಅಲ್ಲೇ ಸ್ಟೋರ್ ಮಾಡಿದೀವಿ. ಕನೆಕ್ಷನ್ ಬಿಟ್ವೀನ್ ದ ಪ್ರೊಸೆಸರ್ ಅಂಡ್ ಮೆಮೊರಿ. ಈಗ ನಾವು ALU ಅಲ್ಲಿ ಏನೇನ್ ರೆಜಿಸ್ಟರ್ಸ್ ಬರುತ್ತೆ, ಅವು ಯಾವ ತರ ಕಮ್ಯುನಿಕೇಟ್ ಮಾಡ್ಕೊಂತವೆ, ಮತ್ತೆ ಏನೇನ್ ಹೋಲ್ಡ್ ಮಾಡ್ತವೆ ಅಥವಾ ಏನೇನ್ ಕಂಟೆಂಟ್ಸ್ ಇರುತ್ತೆ ಅವಲ್ಲಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ಡಿಸ್ಕಷನ್ ಮಾಡ್ತೀವಿ. ಸೊ ದಿಸ್ ಫಿಗರ್ ಶೋಸ್ ಹೌ ದೀಸ್ ರೆಜಿಸ್ಟರ್ಸ್ ಆರ್ ಪ್ರೆಸೆಂಟ್ ಆನ್ ದಿ ಪ್ರೊಸೆಸರ್. ಓಕೆ, ದಿ ಫಸ್ಟ್ ರೆಜಿಸ್ಟರ್ ಈಸ್ ಕಾಲ್ಡ್ ಇನ್ಸ್ಟ್ರಕ್ಷನ್ ರೆಜಿಸ್ಟರ್ ಅಂತ. ಈ ಇನ್ಸ್ಟ್ರಕ್ಷನ್ ರೆಜಿಸ್ಟರ್ ಏನಿದೆ, this holds the instruction that is currently being executed. ಈಗ ಪ್ರೊಸೆಸರ್ ಅಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇರುವಂತ ಇನ್ಸ್ಟ್ರಕ್ಷನ್ ಏನಿದೆ, ಡಿಕೋಡೆಡ್ ಇನ್ಸ್ಟ್ರಕ್ಷನ್ ಏನಿದೆ ಅದನ್ನ
ಹೋಲ್ಡ್ ಮಾಡುವಂತ ರೆಜಿಸ್ಟರ್ನ ಇನ್ಸ್ಟ್ರಕ್ಷನ್ ರೆಜಿಸ್ಟರ್ ಅಂತ ಕರಿತೀವಿ. ಪ್ರೋಗ್ರಾಮ್ ಕೌಂಟರ್ keeps track of the execution of the program. It contains the memory address of the next instruction to be fetched and executed ಅಂತ. ಸೊ ಈ ಪ್ರೋಗ್ರಾಮ್ ಕೌಂಟರ್ ಅನ್ನುವಂಥದ್ದು ನೀವು ಪ್ರೋಗ್ರಾಮ್ ಅಲ್ಲಿ ಎಲ್ಲಿದ್ದೀರಾ, ಯಾವ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಹೇಳೋ ಅಂಥದ್ದು. ಈ ರೆಜಿಸ್ಟರ್ ಅಲ್ಲಿ ನಾವು ನೆಕ್ಸ್ಟ್ ಯಾವ ಇನ್ಸ್ಟ್ರಕ್ಷನ್ ನ ತಂದು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದಿದೆ ಅದ್ರ ಮೆಮೊರಿ ಅಡ್ರೆಸ್ ನ ಹೋಲ್ಡ್ ಮಾಡಿರುತ್ತೆ. ಇದಾದ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ, ನಿಮ್ಮ ಇನ್ಸ್ಟ್ರಕ್ಷನ್ ಫೆಚ್ ಆಗಿ ಡಿಕೋಡ್ ಆಗಿ ಇನ್ಸ್ಟ್ರಕ್ಷನ್ ರೆಜಿಸ್ಟರ್ಗೆ ಬಂದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಇದು ತನ್ನಷ್ಟಕ್ಕೆ ತಾನೇ ಇನ್ಕ್ರಿಮೆಂಟ್ ಆಗಿ ನೆಕ್ಸ್ಟ್ ಅಡ್ರೆಸ್ಗೆ ಪಾಯಿಂಟ್ ಆಗ್ತಾ ಇರುತ್ತೆ. General purpose registers. There are n general purpose registers Rn-1 which can be used by the programmers during writing programs. ಇಲ್ಲಿ ನಾವು ಎಕ್ಸಾಂಪಲ್ ಇನ್ಸ್ಟ್ರಕ್ಷನ್ ನಲ್ಲಿ R0 ಅಂತ ಉಪಯೋಗಿಸಿದ್ವಿ. ಅದೇ ತರ ALU ಅಲ್ಲಿ ನಿಮಗೆ ಬೇಕಾದಷ್ಟು ರೆಜಿಸ್ಟರ್ಸ್ ನ ಪ್ರೊವೈಡ್ ಮಾಡಿರ್ತಾರೆ. ಇದು ಒಂದು ಆರ್ಕಿಟೆಕ್ಚರ್ ಇಂದ ಇನ್ನೊಂದು ಆರ್ಕಿಟೆಕ್ಚರ್ಗೆ ವ್ಯತ್ಯಾಸ ಆಗುತ್ತೆ. ಅದರಿಂದ ಒಂದೊಂದು ಪ್ರೊಸೆಸರ್ ಅಲ್ಲೂ ಒಂದೊಂದು ನಂಬರ್ ರೆಜಿಸ್ಟರ್ಸ್ ನ ಪ್ರೊವೈಡ್ ಮಾಡಿರ್ತಾರೆ. ಸೊ ಈ ಜನರಲ್ ಪರ್ಪಸ್ ರೆಜಿಸ್ಟರ್ಸ್ ನಾವು ನಮ್ಮ ಪ್ರೋಗ್ರಾಮ್ ಅಲ್ಲಿ ನಮ್ಮ ಆಪರಾಂಡ್ ವ್ಯಾಲ್ಯೂಸ್ ನಾಗ್ಲಿ, ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ನಾಗ್ಲಿ ಅಥವಾ ಫೈನಲ್ ರಿಸಲ್ಟ್ಸ್ ನಾಗ್ಲಿ ಇಟ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋಬಹುದು. Registers which are used to facilitate communication with the memory. ಇಲ್ಲಿ ನಮ್ಮ ಹತ್ರ ಎರಡು ಸ್ಪೆಷಲ್ ರೆಜಿಸ್ಟರ್ಸ್ ನ ಪ್ರೊವೈಡ್ ಮಾಡ್ತಾರೆ. ಇವು ನಿಮ್ಮ ಮೆಮೊರಿ ಜೊತೆ ಕಮ್ಯುನಿಕೇಶನ್ ನ ಎಸ್ಟಾಬ್ಲಿಷ್ ಮಾಡುವಂತವು. ಮೊದಲನೇದು ಮೆಮೊರಿ ಅಡ್ರೆಸ್ ರೆಜಿಸ್ಟರ್. ಇಟ್ ಹೋಲ್ಡ್ಸ್ ದಿ ಅಡ್ರೆಸ್ ಆಫ್ ದಿ ಮೆಮೊರಿ ಲೊಕೇಶನ್ ಟು ಆರ್ ಫ್ರಮ್ ವಿಚ್ ಡೇಟಾ ಈಸ್ ಟು ಬಿ ಟ್ರಾನ್ಸ್ಫರ್ಡ್ ಅಂತ. ಅಂದ್ರೆ ನಿಮ್ಮ ಹೆಸರೇ ಹೇಳುತ್ತೆ, ಮೆಮೊರಿ ಅಡ್ರೆಸ್ ರೆಜಿಸ್ಟರ್. ಯಾವ ರೆಜಿಸ್ಟರ್ ನಲ್ಲಿ ನಾವು ಮೆಮೊರಿ ಅಡ್ರೆಸ್ ಇಡೋದಕ್ಕೆ ಸಾಧ್ಯ ಇದೆ, ಇದು ಏನ್ ಮಾಡುತ್ತೆ ಅಂದ್ರೆ ತನ್ನಲ್ಲಿರುವಂತ ಮೆಮೊರಿ ಅಡ್ರೆಸ್ ಅಲ್ಲಿ ಏನಿದೆ ಅಲ್ಲಿಗೆ ನೀವು ಅದು ಪಾಯಿಂಟ್ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಎಲ್ಲಿಗೆ ನೀವು ಡೇಟಾ ರೈಟ್ ಮಾಡಬೇಕು ಅಥವಾ ಎಲ್ಲಿಂದ ಡೇಟಾ ರೀಡ್ ಮಾಡಬೇಕು ಅನ್ನೋದಿದೆ, ಆ ಅಡ್ರೆಸ್ ನ ಹೋಲ್ಡ್ ಮಾಡುವಂತ ರೆಜಿಸ್ಟರ್ ನ ಮೆಮೊರಿ ಅಡ್ರೆಸ್ ರೆಜಿಸ್ಟರ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಮೆಮೊರಿ ಡೇಟಾ ರೆಜಿಸ್ಟರ್. ಇಟ್ ಕಂಟೈನ್ಸ್ ದ ಡೇಟಾ ಟು ಬಿ ರಿಟರ್ನ್ ಇಂಟು ಆರ್ ರೆಡ್ ಔಟ್ ಆಫ್ ದಿ ಮೆಮೊರಿ ಲೊಕೇಶನ್. ಅಂದ್ರೆ ಮೆಮೊರಿ ಡೇಟಾ ರೆಜಿಸ್ಟರ್, ರೆಜಿಸ್ಟರ್ ವಿಚ್ ಹೋಲ್ಡ್ಸ್ ದ ಡೇಟಾ ವಿಚ್ ಇಸ್ ಕಮಿಂಗ್ ಫ್ರಮ್ ದ ಮೆಮೊರಿ. ಸೊ ನೀವು ಮೆಮೊರಿಗೆ ಬರಿಬೇಕಾದಂತ ಡೇಟಾ ಆಗಿರಬಹುದು ಅಥವಾ ಮೆಮೊರಿಯಿಂದ ನೀವು ರೀಡ್ ಮಾಡುವಂತ ಡೇಟಾ ಆಗಿರಬಹುದು, ಅದನ್ನ ಹೋಲ್ಡ್ ಮಾಡುವಂತ ರೆಜಿಸ್ಟರ್ ಇದು. ಅಂದ್ರೆ ನೀವು ಮೆಮೊರಿಲಿ ಯಾವ ಅಡ್ರೆಸ್ಸಿಗೆ ಬರಿಬೇಕು ಅಂತಿದ್ದೀರಾ. ಸೇ ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಸ್ಟೋರ್ ಡೇಟಾ ಇನ್ ಟು ಸಮ್ ಮೆಮೊರಿ ಲೊಕೇಶನ್ 100 ಅಂತ ಇರುತ್ತೆ. ಆವಾಗ ನಿಮ್ಮ ಮೆಮೊರಿ ಅಡ್ರೆಸ್ ರೆಜಿಸ್ಟರ್ ವ್ಯಾಲ್ಯೂ 100 ನ ಹೋಲ್ಡ್ ಮಾಡುತ್ತೆ. ಅಂದ್ರೆ ಅಡ್ರೆಸ್ ಯಾವುದು 100, ಅಲ್ಲಿಗೆ ನಾನು ಏನ್ ಮಾಡಬೇಕು, ಐ ಶುಡ್ ರೈಟ್ ಡೇಟಾ 10 ಅಂತ ಇದ್ರೆ ಆವಾಗ ನಿಮ್ಮ ಮೆಮೊರಿ ಡೇಟಾ ರೆಜಿಸ್ಟರ್ ಅಲ್ಲಿ ಏನಿರುತ್ತೆ, 10 ವ್ಯಾಲ್ಯೂ ಇರುತ್ತೆ. Let us summarize the functional units. The input unit accepting the input to the computer, output unit giving the output from your computer, ALU doing all the arithmetic and logic unit, control unit controlling and coordinating all these units, and the memory unit used to store your data, instructions and results. Basic instruction format consisting of an opcode and operands. Various processor registers, instruction register, program counter, memory address register, memory data register, and the general purpose registers. Basic instruction execution
ಇದನ್ನ stored program concept ಅಂತ ಕರಿತೀವಿ, which comprises of fetching the instructions from the memory, decoding them and then executing them sequentially one after another. Here are some self-assessment questions. The decoded instruction is stored in which of these registers? ಇಲ್ಲಿ IR is the instruction register which holds the currently executing instruction. ಅದಕ್ಕೋಸ್ಕರ decoded instruction is stored in ಅಂದಾಗ ನಾವು IR ಅಂತ ಹೇಳ್ತೀವಿ. Dot matrix, deskjet, inkjet, laser are types of which peripheral? ನಮ್ಮಲ್ಲಿ ಪ್ರಿಂಟರ್ಸ್ ಅಲ್ಲಿ ನಾವು ಬೇರೆ ಬೇರೆ ಟೆಕ್ನಾಲಜಿ ಯೂಸ್ ಮಾಡಿ ಪ್ರಿಂಟಿಂಗ್ ಮಾಡುವಾಗ ಆ ಟೆಕ್ನಾಲಜಿ ಏನು ಯೂಸ್ ಮಾಡಿದರೆ ಅದ್ರ ಮೇಲೆ ಆ ಹೆಸರುಗಳನ್ನ ಕೊಟ್ಟಿದ್ದಾರೆ. ಸೊ ಆನ್ಸರ್ ಈಸ್ ಪ್ರಿಂಟರ್ಸ್. Assignment. Conduct a survey on various types of processors available in the market with their features and submit a report. Identify some devices which work both as input and output device. Thank you.